ಬಿಡದಿ ಉಪನಗರ ಯೋಜನೆಯನ್ನು ವಿರೋಧಿಸಿ ರೈತರು ನಡೆಸ್ತಾ ಇರೋ ಹೋರಾಟಕ್ಕೆ ಬೆಂಬಲ ನೀಡಿರೋ ಜೆಡಿಎಸ್ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಮತ್ತೆ ಗುಡುಗಲಿದೆ. ಅಧಿವೇಶನದ ಹೊತ್ತಿನಲ್ಲಿ ನಡೀತಾ ಇರೋ ಈ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂತ ಕುತೂಹಲ ಮೂಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಜೆಡಿಎಸ್ ಕಹಳೆ. ಟೌನ್ಶಿಪ್ ವಿರೋಧಿಸಿ ದೊಡ್ಡಗೌಡರು ಅಖಾಡಕ್ಕೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಸರ್ಕಾರದ ವಿರುದ್ಧ ಸಮರ ಸಾರಿರುವ ಜೆಡಿಎಸ್ ತಮ್ಮ ಪ್ರತಿಭಟನೆಯನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ತಾ ಇದೆ. ಇಂದು ಫ್ರೀಡಂ ಪಾರ್ಕ್ನಲ್ಲಿ ದಳ ನಾಯಕರು ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು, ಖುದ್ದು ದೇವೇಗೌಡರೇ ಅಖಾಡಕ್ಕೆ ಇಳಿಯಲಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಅನೇಕ ಜೆಡಿಎಸ್ನ ನಾಯಕರು ಕೈ ಜೋಡಿಸಲಿದ್ದಾರೆ. ಬಿಡದಿ ಯೋಜನೆಯನ್ನ ಕೈಬಿಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಲಿದ್ದಾರೆ. ಬಿಡದಿ ಹೋರಾಟನೂ ಕೂಡ ಎರಡೂ ಪಕ್ಷದವರು ಒಟ್ಟಿಗೆ ಸೇರಿಕೊಂಡು ಒಂದು ಏನು ಇದರಲ್ಲಿ ಫ್ರೀಡಂ ಪಾರ್ಕಲ್ಲಿ ಅದನ್ನು ಆಯೋಜಿಸಿದೆ. ಖಂಡಿತ ಎಲ್ಲರೂ ಸೇರಿಕೊಂಡು ಅದರಲ್ಲಿ ನಿಮಗೆ ಅಲ್ಲಿ ಮುಕ್ತವಾಗಿ ಅಲ್ಲಿರ್ತಕ್ಕಂಥ ರೈತರೇ ಅಲ್ಲಿ ಪಾಲ್ಗೊಂಡು ಅದರಲ್ಲಿ ಕೂತ್ಕೊಂಡು ಅವ್ರ ಆಧಾರ್ ಕಾರ್ಡ್ ಸಮೇತ ಬರೋರಿದ್ದಾರೆ. ದಯಮಾಡಿ ಈಗ ಏನು ಮುಖ್ಯಮಂತ್ರಿಗಳು ಇವರು ಕಾಂಗ್ರೆಸ್ನವರು ಇವ್ರ ನಕಲಿ ಇದು ಎಲ್ಲರೂ ಕೂಡ ಆಗ್ಲಿಕ್ಕೆ ಜಮೀನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ. ಅದೆಲ್ಲೋ ಒಂದು ಕಡೆ ಏನು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥವ್ರು ಎಲ್ಲೆಲ್ಲಿ ಅವ್ರಿಗೆ ಸಿಕ್ಕಂಥ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂಥವರು ಇದಕ್ಕೆ ಉಪಯೋಗ ಆಗಿದ್ದಾರೆ. ಬಿಟ್ಟರೆ ಪ್ರಾಮಾಣಿಕ ರೈತರು ಯಾರು ಕೂಡ ಇವರಿಗೆ ಒಂದು ಅಡಿ ಜಾಗನೂ ಕೊಡೋಕ್ಕೆ ಮುಂದೆ ಬಂದಿಲ್ಲ. ಅವರೆಲ್ಲರನ್ನೂ ಕೂಡ ಅಲ್ಲಿ ನಿಮಗೆ ನಿಮ್ಮ ಮುಂದೆ ಬಂದು ನಿಮ್ಗೆ ಹೇಳೋರು ಇದ್ದಾರೆ. ಅದನ್ನು ನಾಳೆ ಅದು ಪ್ರದರ್ಶನ ಆಗ್ತದೆ. ದಯಮಾಡಿ ಆಗಾರು ಕೂಡ ಇವರು ಮನಸ್ಸು ಮಾಡಿ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯ. ಇನ್ನು ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಈಗಾಗಲೇ 2 ಬಾರಿ ಜೆಡಿಎಸ್ ಪಾದಯಾತ್ರೆ ನಡೆಸಿದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೆ ಹಮ್ಮಿಕೊಂಡಿದ್ದ ಪಾದಯಾತ್ರೆಯನ್ನ ಮಾರ್ಗ ಮಧ್ಯೆ ತಡೆಯಲಾಗಿತ್ತು. ಹೀಗಾಗಿ ಆಗಸ್ಟ್ 11ರಂದು ನಡೆಯಬೇಕಾಗಿದ್ದಂತಹ ಈ ಪ್ರತಿಭಟನಾ ಸಮಾವೇಶವನ್ನು ಇವತ್ತಿಗೆ ಮುಂದೂಡಲಾಗಿತ್ತು. ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಏನೇನು ಮಾಹಿತಿ ಇನ್ನೂ 10 ಪೇಜ್ ಕೊಟ್ಟುಕೊಳ್ಳಿ ಜಾಹೀರಾತನ್ನ. ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ, ರೈತರು ಏನು ಹೇಳ್ತಾ ಇದ್ದಾರೆ, ರೈತರ ಮಕ್ಕಳು ಹೆಣ್ಣು ಮಕ್ಕಳು ಏನು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ದಬ್ಬಾಳಿಕೆ ಮಾಡಿ ಕೆಲವು ರೌಡಿ ಎಲಿಮೆಂಟ್ಸ್ನ ಬಿಟ್ಟು ಹೆದರಿಸಿ ನಿಮ್ಮ ಗ್ರಾಂಟ್ ಆಗಿರ್ತಕ್ಕಂಥ ಭೂಮಿ ಸರ್ಕಾರ ನಾವು ವಾಪಸ್ ತಗೊಂಡ್ಬಿಡ್ತೀವಿ ನೀವು ಕೊಡದೇ ಇದ್ರೆ, ಈ ರೀತಿ ಎಲ್ಲ ದಬ್ಬಾಳಿಕೆ ಮಾಡಿ ಏನು ಸಾಧನೆ ಮಾಡಕ್ಕೆ ಕೊಟ್ಟಿದ್ದೀರಿ? ಆಗಸ್ಟ್ 9 ಮತ್ತು 10ರಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಕೈಗೊಳ್ಳಲಾಗಿತ್ತು. ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಅಪಾರ ಸಂಖ್ಯೆಯ ರೈತರು ಬೆಂಬಲವನ್ನು ನೀಡಿದರು. ಇವತ್ತು ನಡೆಯುವಂತಹ ಪ್ರತಿಭಟನೆಯಲ್ಲಿ ಉಪನಗರ ಯೋಜನಾ ವ್ಯಾಪ್ತಿಯ ರೈತರು ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ. ಸುಮಾರು 2,000 ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ ಸಾಂಕೇತಿಕವಾಗಿ ಸಮಾವೇಶಕ್ಕೆ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ.